ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇದು ಬೆಡ್ ಮೇಕರು ಬಿಗ್ ಸೈಜ್ ಇದೆ, ಸ್ಮಾಲ್ ಸೈಜ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನೋಡಿ, ಇದು ಬೆಡ್ ಮೇಕರ್ ಬಂದ್ಬಿಟ್ಟು ಇದು ದೊಡ್ಡದು ಬರುತ್ತೆ ನಿಮಗೆ. ಓಕೆ. ಇದು ನಿಮಗೆ 39 HP ಮೇಲೆ ಹಾಕ್ಬೋದು. ನೀವು ಸ್ವಲ್ಪ ಕ್ಲೋಸಪ್ಪಲ್ಲಿ ಬಂದರೆ ನಾನು ನಿಮಗೆ ಇದ್ರ ಫೀಚರ್ಸ್ ಎಲ್ಲ ತೋರಿಸ್ತೀನಿ. ಈ ಬೆಡ್ಡು ಅಡ್ಜಸ್ಟಬಲ್ ಇರುತ್ತೆ ನಿಮಗೆ. ಅಡ್ಜಸ್ಟಬಲ್ ಬರುತ್ತೆ. ನಿಮಗೆ ಅಡ್ಜಸ್ಟಬಲ್ 1.5 ಅಡಿಯಿಂದ ನಿಮಗೆ 3.25 ಅಡಿ ತನಕ ಬೆಡ್ ಬೀಳುತ್ತೆ. ಆಮೇಲೆ ಈಗ ಬೆಡ್ ಮೇಕರ್ ಆದಮೇಲೆ ನಮ್ಮ ರೈತರು ಏನು ಮಾಡ್ತಾರೆ, ಮಲ್ಚಿಂಗ್ ಪೇಪರ್ ಹಾಕ್ತಾರೆ. ಹೌದು. ಬರೀ ಕೈಯಲ್ಲೇ ಹಾಕಂತಾರೆ. ಅದಕ್ಕೋಸ್ಕರ ಆ ಮಲ್ಚಿಂಗ್ ಪೇಪರ್ ಹಾಕಿದಾಗ ಅವರಿಗೆ ಮಲ್ಚಿಂಗ್ ಪೇಪರಿಗೆ ಮಣ್ಣು ಸಿಗಲ್ಲ. ಅದಕ್ಕೋಸ್ಕರ ಈ ಕಲ್ಟಿವೇಟ್ ಮಾಡಲಿ ಇದು ಮಣ್ಣನ್ನು ಒದಗಿಸ್ಕೊಡುತ್ತೆ ಅವ್ರಿಗೆ. ಹೌದು. ಮಣ್ಣು ಲೂಸ್ ಮಾಡಿಕೊಡುತ್ತೆ. ಹಂಗಾಗಿ ಇದು ಬರುತ್ತೆ. ಓಕೆ. ಇದು ಮಣ್ಣನ್ನು ಲೂಸ್ ಮಾಡಿಕೊಟ್ಟಿರುತ್ತೆ. ಮಲ್ಚಿಂಗ್ ಪೇಪರ್ ಹಾಕೋರಿದ್ರೆ ಇದನ್ನ ಹಾಕೊಂಡು ಉಳುಮೆ ಮಾಡಿಕೊಂಡು ಇದು ಬರೋ ಮಣ್ಣನ್ನು ಮಲ್ಚಿಂಗ್ ಪೇಪರ್ ಮೇಲೆ ಹಾಕೋಬಹುದು. ಆಮೇಲೆ ಹಿಂದ್ಗಡೆ ಬಂದ್ಬಿಟ್ಟು ನಿಮಗೆ ಒಂದು ರೋಲರ್ ಕೊಟ್ಟಿರ್ತೀವಿ. ಈ ರೋಲರ್ ಏನು ಮಾಡುತ್ತೆ, ನಿಮಗೆ ಬೆಡ್ಡಿಗೆ ಶೇಪ್ ತರುತ್ತೆ. ಈ ಶೀಟ್ ಇದೆಯಲ್ಲ, ಇದು ಈ ಹಿಂದ್ಗಡೆ ಶೀಟ್, ಇದು ಡ್ಯಾಮೇಜ್ ಮಾಡ್ಕೋಬಾರ್ದು. ಇದಕ್ಕಿಂತ ಒಂದು ಅರ್ಧ ಇಂಚ್ ಕೆಳಗೆ ಈ ರೋಲರ್ ಇಳಿಸ್ಕೊಂಡ್ರೆ ಕ್ಲೀನಾಗಿ ರೋಲ್ ಮಾಡುತ್ತೆ. ಇದು ರೋಲ್ ಆಗ್ತಾ ಹೋಗುತ್ತೆ. ನಿಮಗೆ ಮೇಲ್ಗಡೆ ಶೇಪ್ ಬರುತ್ತೆ. ಮತ್ತು ಯಾವಾಗ ಬೆಡ್ ಪ್ರೆಸ್ ಆಗುತ್ತೋ ಈ ರೋಲರಿಂದ, ಪ್ರೆಸ್ ಆದಾಗ ಏನಾಗುತ್ತೆ, ನಮಗೆ ನಾರ್ಮಲಿ ಕಲ್ಲು ಸಣ್ಣ ಕಲ್ಲೆಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಒಣ ಮಣ್ಣನ್ನ ಬೆಡ್ ಮಾಡಿದಾಗ. ಅದಕ್ಕೆ ಈ ಥರ ಕೋನ್ಗಳು ಕೊಟ್ಟಿದ್ದೀವಿ. ಇದೇನು ಮಾಡುತ್ತೆ, ನಿಮಗೆ ಆ ಮಣ್ಣು ಸಡ್ಲಾಗಿ ಬಿದ್ದೋಗ್ದಂಗೆ ಈ ಕೋನು ಪ್ರೆಸ್ ಮಾಡ್ಕೊಂಡು ಹಂಗಾಗಿ ತುಂಬ ಚೆನ್ನಾಗಿ ನಿಮಗೆ ಬೆಡ್ ಬರುತ್ತೆ. ಬೆಡ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಏನಪ್ಪ ನಿಮಗೆ ಅಂದರೆ, ಇದೇನು ಕೇಳುತ್ತೆ, ನಿಮಗೆ ಒಳ್ಳೆ ಬೆಡ್ ಮಾಡಿಕೊಡುತ್ತೆ. ಮಣ್ಣು ಕೇಳುತ್ತೆ. ಒಳ್ಳೆ ಲೂಸ್ ಮಣ್ಣಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡ್ಬೋದು. ಇದಾದ್ಮೇಲೆ ಇದರಲ್ಲೇನೆ ಚಿಕ್ಕದು ಮಾಡಿದ್ದೀವಿ. ಈಗ ನೋಡ್ಬೋದು, ಈಗ 3-4 ಎಕರೆ ಇರೋರೆಲ್ಲ ಫಾರ್ಮ್ ಹೌಸ್ಗಳೆಲ್ಲ ಅವ್ರಿಗೆ ದೊಡ್ಡದು ಬೇಕಾಗಲ್ಲ. ಚಿಕ್ಕ ಟ್ರ್ಯಾಕ್ಟರ್ ಇಟ್ಕೊಂಡಿರ್ತಾರೆ. ಬಟ್ ಅವರು ಈಗ ಎಲ್ಲ ಬೆಳೆದಂಗೆ ಅವರು ಅದನ್ನೇ ಬೆಳಿಬೇಕು, ವೆಜಿಟೇಬಲ್ಸ್ ಎಲ್ಲ. ಅವರಿಗೆ ಸ್ಮಾಲ್ ಬೆಡ್ ಮೇಕರ್ ಇದೆ. ಸ್ಮಾಲ್ ಬೆಡ್ ಮೇಕರ್ ಇದೆ. ಇದು ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಏನಾಗಿದೆ, ಈ ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಸಪ್ರೇಟ್ ನಮಗೆ ಮಿಷಿನ್ ಕೇಳ್ತಾ ಇದ್ದಾರೆ. ನಮಗೆ ಬೆಡ್ ಮೇಕರ್ ಆಲ್ರೆಡಿ ಇದೆ, ಎಕ್ಸಿಸ್ಟಿಂಗ್ ನಮ್ಮ ಹತ್ರ ಬೆಡ್ ಮೇಕರ್ ಇದೆ ಸರ್. ನಮಗೆ ಬೆಡ್ ಕಮ್ ಮಲ್ಚಿಂಗ್ ಬೇಡ, ಬರೀ ಮಲ್ಚಿಂಗ್ ಪೇಪರ್ ಬೇಕು ಅನ್ನೋರಿಗೆ ಇದನ್ನು ಮಾಡಿದ್ದೀವಿ. ಇದು ಮಲ್ಚಿಂಗ್. ಇದು ಅದು ಇದು ಬಂದು ನಿಮಗೆ ಇದು ಒಂದು 39 HP ಮೇಲೆ ಇದನ್ನು ಹಾಕ್ಬೋದು. 39 HP ಮೇಲೆ? ಹೌದು, ಇದನ್ನು ಹಾಕ್ಬೋದು. ಇದು ಅಡ್ಜಸ್ಟಬಲ್ಲು ಇರುತ್ತೆ. ಫಸ್ಟು ಆ ಬೆಡ್ ಮೇಕರಲ್ಲಿ ನೀವು ಬೆಡ್ ಮಾಡ್ಕೊಳ್ತೀರಾ. ಇಲ್ಲಿ 2 ಕಡೆ 2 ಲ್ಯಾಟ್ರಲ್ ಬಳ್ಳಿ ಹೋಗೋ ಥರ ನಾವು ಇದು ಮಾಡಿದ್ದೀವಿ, ಸ್ಟ್ಯಾಂಡ್ ಮಾಡಿದ್ದೀವಿ. ಇಲ್ಲಿ ನಿಮಗೆ ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕ್ಕೊಂತೀರಾ. ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕೊಂಡ್ರೆ ಅದ್ರ ಮೇಲೆ ಇದು ಕೂರುತ್ತೆ ಸ್ಟಿಫ್ ಆಗಿ. ಮಲ್ಚಿಂಗ್ ಪೇಪರ್ ಆ ಕಡೆ ಅಲ್ಲಾಡೋದಕ್ಕೆ ಬಿಡಲ್ಲ ಅದು. ಆಮೇಲೆ ಸೇಮ್ ಈಗ ಮಲ್ಚಿಂಗ್ ಪೇಪರ್ ಪಕ್ಕ ಮಣ್ಣು ಕೆರ್ಕೊಡೋದಕ್ಕೋಸ್ಕರ ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಲೆಗ್ ಮಾಡಿದ್ದೀವಿ. ಆಮೇಲೆ ಈ ಟೈರ್ ಬಂದ್ಬಿಟ್ಟು ಮಲ್ಚಿಂಗ್ ಪೇಪರ್ನ ಪ್ರೆಸ್ ಮಾಡ್ಕೊಳುತ್ತೆ. ಇದು ಮಣ್ಣು ಕೊಡುತ್ತೆ. ಇದು ಮಣ್ಣು ತೆಗೆದು ಮಲ್ಚಿಂಗ್ ಪೇಪರ್ ಮೇಲೆ ಹಾಕುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಾಡಕ್ಟು. ಇದ್ರ ಉಪಯೋಗನೂ ಪಡ್ಕೋಬಹುದು ರೈತರು. ಬೆಡ್ ಮೇಕರ್ ಇದ್ದವರು ನೀವು ಮಲ್ಚಿಂಗ್ ಪೇಪರ್ ಹಾಕೋದಕ್ಕೆ ಇದು 4 ಅಡಿ ತನಕ ಮಲ್ಚಿಂಗ್ ಪೇಪರ್ ಹಾಕ್ಬೋದು. 4 ಅಡಿ ತನಕ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು. ಹೌದು ಸರ್.